ಅನುರಾಗ್ ಗದ್ದಿರವರ ಗಜಲ್ ಗಾಯನಕ್ಕೆ ಮನಸೋತ ಜರಗನಹಳ್ಳಿಯ ಪ್ರೇಕ್ಷಕರು. ಕನ್ನಡ ಗಜಲ್ ಪ್ರಕಾರವನ್ನು ಮನೆ ಮನಗಳಿಗೆ ತಲುಪಿಸುವ ಉದ್ದೇಶದಿಂದ ಪ್ರಾರಂಭಗೊಂಡಿರುವ ಕನ್ನಡ ಗಜಲ್ ಗಾಯನ ಯಾತ್ರೆ 100 ಶೀರ್ಷಿಕೆಯ ಸಂಚಿಕೆ 3ನೇ ಕಾರ್ಯಕ್ರಮ ವೀರಶೈವ ಸಮಾಜ ಜರಗನಹಳ್ಳಿಯಲ್ಲಿ ಆಯೋಜಿಸಿದ್ದ ಬೆಳದಿಂಗಳ ಕೂಟ 269ನೇ ಮಾಸಿಕ ಕಾರ್ಯಕ್ರಮ ಯಶಸ್ವಿಗೊಂಡಿತು. ಹಾಗೂ ಈ ಕನ್ನಡ ಗಜಲ್ ಗಾಯನ ಯಾತ್ರೆ ರಾಜ್ಯಾದ್ಯಂತ ನಡೆಯಲಿದ್ದು, ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಲು ಹಾಗೂ ಮುಂದಿನ ದಿನಗಳಲ್ಲಿ ಕನ್ನಡ ಗಜಲ್ ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಪ್ರೇಕ್ಷಕರು ಟಿಕೆಟ್ ತೆಗೆದುಕೊಂಡು ಕಾರ್ಯಕ್ರಮವನ್ನು ನೋಡುವಂತಹ ದಿನಗಳು ಬರಲಿ ಅಂತ ಹೆಸರಾಂತ ಕಿರುತೆರೆಯ ನಟ ವಸಂತ್ ಕುಮಾರ್ ಅಭಿಪ್ರಾಯಪಟ್ಟರು. ನಾವು ಸುಮ್ಮನೆ ಕೂತು ನೋಡುವಂತಹ ಕಾರ್ಯಕ್ರಮ ಅಲ್ಲ ಇದು, ನೋಡುವಂತಹ ಕಾರ್ಯಕ್ರಮ. ಅವರು 100 ಯಾನ ಮುಗಿದ ತಕ್ಷಣ ಮುಗಿಯೋಷ್ಟರಲ್ಲಿ ಇದನ್ನೆಲ್ಲರೂ ನಾವು ಬುಕ್ ಮೈ ಶೋನಲ್ಲಾಗಲಿ ಖುದ್ದಾಗಿ ನಾವೇ ಟಿಕೆಟ್ ಕೊಟ್ಟು ಈ ಕಾರ್ಯಕ್ರಮನ ನೋಡ್ಬೇಕು. ಯಾಕಂದ್ರೆ ನಾವೆಲ್ಲ ದೊಡ್ಡವರಿದ್ದೀವಿ, ಎಲ್ರಿಗೂ ಈ ಮಾತು ಹೇಳ್ಬೋದು ನಾನು. ಮಕ್ಕಳು ನಾವು ಹೇಳಿದ್ದು ಮಾಡಲ್ಲ, ಮಕ್ಕಳು ನಾವು ಮಾಡಿದ್ದು ಮಾಡ್ತಾರೆ. ನಾವುಗಳು ನೋಡೋಕೆ ಶುರು ಮಾಡಿದ್ರೆ ಇದನ್ನ ಮಕ್ಕಳು ರೂಢಿಸ್ಕೊಳ್ತಾರೆ. ಧನ್ಯವಾದ. ಭಾಗವಹಿಸಿದ್ದ ಶ್ರೋತೃಗಳು ಕನ್ನಡದ ಗಜಲ್ ಗಾಯನ ಹಾಗೂ ಜರಗನಹಳ್ಳಿ ಶಿವಶಂಕರ್ ಅವರ ಹನಿಗವಿತೆಗಳ ಗಜಲ್ ಶೈಲಿಯ ಗಾಯನವನ್ನು ಮನಸ್ಫೂರ್ತಿಯಾಗಿ ಕೇಳಿ ಆನಂದಿಸಿದರು. ಜರಗನಹಳ್ಳಿಯ ವೀರಶೈವ ಸಮಾಜದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಭಾಗವಹಿಸಿ ಕನ್ನಡ ಗಜಲ್ ಗಾಯನ ಯಾತ್ರೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಸಹಕರಿಸಿದರು. ಖ್ಯಾತ ಗಾಯಕ ಅನುರಾಗ್ ಗದ್ದಿಯವರ ಗಾಯನಕ್ಕೆ ವಾದ್ಯವೃಂದದಲ್ಲಿ ಕುಮಾರಶೇಖರ್ ಹಾರ್ಮೋನಿಯಂನಲ್ಲಿ, ಶ್ರೀನಿವಾಸ್ ಕೀಬೋರ್ಡ್ನಲ್ಲಿ, ಗಿರೀಶ್ ಕೋಳಾಲ್ ವಯೋಲಿನ್ ಹಾಗೂ ಶರಣು ಗೋಗಿ ತಬಲಾ ಸಾಥ್ ನೀಡಿ ಕಾರ್ಯಕ್ರಮದ ಮೆರಗನ್ನು ಇಮ್ಮಡಿಗೊಳಿಸಿದರು. ಕನ್ನಡ ಗಜಲ್ಗಳನ್ನು ಆಸ್ವಾದಿಸಿದ ಪ್ರೇಕ್ಷಕರು ಹೇಳಿದ್ದು ಹೀಗೆ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು, ತುಂಬಾ ಖುಷಿ ಆಯಿತು. ಇವರು ಹುಟ್ಟೋದು ಒಂದು ದಿನ, ಸಾಯೋದು ಒಂದು ದಿನ, ಮಧ್ಯದಲ್ಲಿ 3 ದಿನ ಅನ್ನೋದು ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು. ಗಜಲ್ ಗಾಯನ ಯಾತ್ರೆ ತುಂಬಾ ಚೆನ್ನಾಗಿದೆ. ಹಾಡುಗಳೆಲ್ಲ ತುಂಬಾ ಚಂದ ಇರೋ ಹಾಡುಗಳೆಲ್ಲ ಹಾಡಿದ್ರು. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತಮ್ಮ. ಅವ್ರು ಆಡಿದ್ದು ತುಂಬಾ ಚೆನ್ನಾಗಿ ಆಡಿದ್ರಮ್ಮ. ಧನ್ಯವಾದಗಳಮ್ಮ. ಅವ್ರಿಗೆ ನಾವು ಕೃತಜ್ಞತೆ ಆಗಿರ್ಬೇಕಾದ್ ನಮಗ್ ಬರ್ಬೇಕಲ್ಲ ಅದು ಅಲ್ವೇ ಮೇಡಮ್. ನಾವು ಗಜಲ್ನ ಬಹಳಷ್ಟು, ನಾನಂತರೂ ಇಂಡಿವಿಜುವಲ್ ಆಗಿ ಹಿಂದಿಯಲ್ಲಿ ಕೇಳ್ತಾ ಇದ್ವಿ. ಕನ್ನಡದಲ್ಲಿ ಅಷ್ಟೊಂದು ಚಿರಪರಿಚಿತ ಇದ್ದಿಲ್ಲ. ಆದರೆ ಇವತ್ತು ಇವರು ಅನುರಾಗ್ ಗಡ್ಡಿ ಅವರು ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್ನ ಪ್ರೀತಿ ಪ್ರೇಮ ಅಂತ ಸ್ಟಾರ್ಟ್ ಮಾಡಿದ್ರು. ನಂತರ ಪ್ರತಿಯೊಂದು ಹಾಡುಗಳನ್ನು ಭಾಳ ಚೆನ್ನಾಗಿ ಹಾಡಿದ್ರು. ಈ ಕನ್ನಡದಲ್ಲಿ ಮೊದಲನೇ ಬಾರಿ ಗಜಲ್ ಕಾರ್ಯಕ್ರಮವನ್ನು ಕೇಳಿ ಬಹಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು ಮೇಡಮ್. ಈ ಥರ ಪ್ರೋಗ್ರಾಮ್ಗಳು ಮತ್ತೆ ಮತ್ತೆ ಆಗ್ತಾ ಇರಲಿ. ತುಂಬ ಸಂತೋಷ ಆಯಿತು. ಅನುರಾಗ್ ಗದ್ದಿ ಅವರು ನಮ್ಮ ಶಿವಶಂಕರ್ನ ಕುರಿತು ಬಹಳ ಅದ್ಭುತವಾಗಿ ಒಂದಷ್ಟು ಎಲ್ಲ ಗಜಲ್ ಹಾಡಿದ್ದಾರೆ. ನಿಜಕ್ಕೂ ಈ ಕಾರ್ಯಕ್ರಮ ಚೆನ್ನಾಗಿತ್ತು. ಈ ಗದ್ಯ ರೂಪದ ಸಾಹಿತ್ಯವನ್ನ ಪದ್ಯ ರೂಪಕ್ಕೆ ತಂದು ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಪ್ರಶಂಸನೀಯವಾದದ್ದು. ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಈ ಗಜಲ್ ಕಾರ್ಯಕ್ರಮಕ್ಕೆ. ತುಂಬಾ ಚೆನ್ನಾಗಿತ್ತು. ಪ್ರೇಮಿಗಳ ಬಗ್ಗೆ ಒಂದು ಗಜಲ್ ಫಸ್ಟ್ ಟೈಮ್ ಈ ತರ ನಮ್ಮ ಬೆಳದಿಂಗಳ ಕೂಟದಲ್ಲಿ ಮಾಡ್ತಾ ಇದ್ವಿ. ಹಾಡಿಗೆ ಜನ ಸ್ಪಂದಿಸಿದ್ದಾರೆ, ಅದೇ ಖುಷಿ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಜನ ಕೂಡ ಇಷ್ಟಪಟ್ಟಿದ್ದಾರೆ. ಹೀಗೆ ಮತ್ತೆ ಕಾರ್ಯಕ್ರಮ ಮಾಡೋಣ. ಖಂಡಿತವಾಗ್ಲೂ ಇಷ್ಟು ವರ್ಷ ಕೇಳಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಇವತ್ತಂತೂ. ಗಜಲ್ ತುಂಬಾ ಚೆನ್ನಾಗಿತ್ತು ರೀ. ಎಲ್ಲ ಹಾಡು ಚೆನ್ನಾಗಿತ್ತು ರೀ, ತುಂಬಾ ಚೆನ್ನಾಗಿತ್ತು. ಅವ್ರ ಸಂಸಾರನೂ ಹಂಗೆ ಇದೆ ಅನ್ಕೊಂಡ್ಬಿಟ್ಟಿದ್ದೀನಿ ನನಗೆ. ಅಷ್ಟು ಖುಷಿಯಾಗಿತ್ತು, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ. ಸಾಹಿತ್ಯ, ಸಂಗೀತ, ವಯಲಿನ್ ಇರ್ಬೋದು, ಎಕ್ಸ್ಪೆಷಲಿ ತಬಲಾ, ಇವೆಲ್ಲ ಚೆನ್ನಾಗಿತ್ತು ಕೇಳಲಿಕ್ಕೆ. ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿತ್ತು. ಅದರಲ್ಲೂ ಕೂಡ ಕನ್ನಡದಲ್ಲಿ ಗಜಲ್ ಮಾಡ್ತಕ್ಕಂಥದ್ದು ವಿಶೇಷ ಜನ ಮಾತ್ರ ಮಾಡ್ತಾರೆ. ಬೇರೆ ಹಾಡುಗಳೆಲ್ಲ ಹೇಳ್ತಕ್ಕಂಥದ್ದು ಇರ್ತಾರೆ ಸಾಕಷ್ಟು ಜನ, ಆದ್ರೆ ಗಜಲ್ ಮಾಡ್ತಕ್ಕಂಥವ್ರು ಕೆಲವೇ ಮಂದಿ. ಅದರಲ್ಲಿ ನಿಜವಾಗ್ಲೂ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ನಮ್ಮ ಅನುರಾಗ್ ಗದ್ದಿಯವ್ರಿಗೆ ಅವ್ರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮೇಡಮ್, ಪ್ರೋಗ್ರಾಮ್ ಬಗ್ಗೆ ಏನು ಮಾತಾಡಂಗಿಲ್ಲ, ಅದ್ಭುತ. ಅನುರಾಗ್ ಸರ್ ಬಗ್ಗೆ ನನಗೆ ಗೊತ್ತೇ ಇದೆ. ಸರಳತೆ ಮತ್ತು ಸರಸ್ವತಿ ಎರಡರಲ್ಲಿ ನೋಡ್ಬೇಕು ಅಂದ್ರೆ ಅನುರಾಗ್ ಅವರು ಅದ್ಭುತವಾದ ಕಾರ್ಯಕ್ರಮ. ಶ್ರೀಮಂತ ಕಂಠ ಮೇಡಮ್. ಅವ್ರ ಸರಳತೆಗೆ, ಅವರ ಸರಸ್ವತಿಗೆ ಅನುರಾಗ್ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಆ ಒಂದು ಒಳ್ಳೆತನ ಇದೆ. ಅದು ಕನ್ನಡ ಗಜಲ್ಸ್ ಒಂದು ಅಪರೂಪದ ಒಂದು
ಕಾರ್ಯಕ್ರಮ ಮುಖಾಂತರ ನಮ್ಮ ಕನ್ನಡ ಭಾಷೆ ಜೊತೆಗೆ ಗಜಲ್ಸ್ ಸಹ ಅವರು ಪ್ರಸಿದ್ಧಿಗೊಳಿಸ್ತಾ ಇದ್ದಾರೆ. ಅನುರಾಗ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಅವರು ಏನು ಹಾಡ್ತಾನೆ ಅನ್ನೋದು ಅದಕ್ಕೆ ಒಂದು ಅರ್ಥ ಹೇಳಿ ಅದಕ್ಕೆ ಅರ್ಥಪೂರ್ಣವಾಗಿ ಹಾಡಿ ಎಲ್ಲರನ್ನು ರಂಜಿಸಿದ್ದಾರೆ. ನಿಜವಾಗ್ಲೂ ಒಂದು ಅಪರೂಪದ ಒಂದು ಏಕೈಕ ಒಂದು ವ್ಯಕ್ತಿ ಅಂದ್ರೆ ಶ್ರೀ ಅನುರಾಗ್ ಸರ್ ಅವರು. ಅನುರಾಗ್ ಗದ್ದಿ ಅವ್ರ ಪ್ರೋಗ್ರಾಮ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಭಾವಪೂರ್ಣವಾಗಿ ಹಾಡಿದ್ರು. ಎದ್ದೇಳಕ್ಕೆ ಮನ್ಸಾಗ್ಲಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರು. ಗಜಲ್ ಕನ್ನಡದ ಗಜಲ್ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾನೇ ಇಷ್ಟ ಆಯ್ತು. ಎಲ್ಲರೂ ಆನಂದಿಸಿದ್ವಿ, ಆಹ್ವಾನಿಸಿದ್ವಿ, ಅವರನ್ನ ಸಂಭ್ರಮಿಸಿದ್ವಿ. ಹಾಗಾಗಿ ಎಲ್ರಿಗೂ ಮೆಚ್ಚುಗೆಯಾದಂತಹ ಈ ಗಜಲ್ ಯಾತ್ರೆ ಎಲ್ಲರ ಮನವನ್ನ ಮುಟ್ತು ಅಂತ ನಾನು ಹೇಳ್ತೀನಿ. ಹಿಂದಿ ಗಜಲ್ ಕೇಳಿ ಕೇಳಿ ಸಂತೋಷ ಪಡ್ತೇನೆ. ತುಂಬಾ ಜನ ಇದ್ದಾರೆ. ಗಜಲ್ ಮ್ಯೂಸಿಕ್ ಇಸ್ ಆಲ್ವೇಸ್ ಸೂದಿಂಗ್. ಕನ್ನಡ ಗಜಲ್ ಕೇಳಿ ರಿಯಲಿ ಆನಂದ್ ಅವ್ರಿಗೆ ನಾವು ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಅಂಡ್ ಇಟ್ ಮೇಡ್ ಅವರ್ ಡೇ. ದಿನ ಚೆನ್ನಾಗಾಯ್ತು. ಫಾರ್ ದ ಫಸ್ಟ್ ಟೈಮ್ ಇನ್ ಲೈಫ್ ಕನ್ನಡ ಗಜಲ್ಸ್ ನ ಕೇಳಿದ್ದು ಇವತ್ತು. ಅನುರಾಗ್ ಗದ್ದಿ ಅವರು ನಿಜವಾಗ್ಲೂ ಅದ್ಭುತವಾದ ಗಾಯಕ. ನಿಜವಾಗ್ಲೂ ಅದ್ಭುತವಾಗಿದೆ. ಅವ್ರ ವಾಯ್ಸ್ ಆಗ್ಲಿ, ಮ್ಯೂಸಿಕ್ ಕಂಪೋಸಿಷನ್ ಆಗ್ಲಿ, ಲಿರಿಕ್ಸ್ ಆಗ್ಲಿ, ಮೈನು ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದಲ್ಲಿ ಗಜಲ್ನ ಕೇಳಿ ಎಂಜಾಯ್ ಮಾಡಿ.